ನಮಸ್ಕಾರ ಸಜ್ಜನ ಬಂಧುಗಳೇ. ಒಂದು ವಿಚಿತ್ರ ಅನ್ನಿಸ್ಬೋದು. ಆಂಜನೇಯ ಸ್ವಾಮಿ ಅಂದರೆ ಹನುಮಂತ ವಾಯುಪುತ್ರ ಅಂತ ನಾವು ಶ್ರೀರಾಮನ ಭಕ್ತ ನಾವೇನು ಪೂಜಿಸಲ್ಪಡ್ತೀವೋ ಆ ಆಂಜನೇಯನಿಗೂ ಕೂಡ ಒಂದು ಸಾರಿ ಆತ್ಮಹತ್ಯೆಯ ಆಲೋಚನೆ ಬಂದಿತ್ತು ಅಂತ ಕೇಳಿದಾಗ ನಮಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ಲ. ಅದೇ ರೀತಿ ಅಂತ ಆಶ್ಚರ್ಯ ನನಗೂ ಕೂಡ ಆಯಿತು. ಆ ಕಥೆಯನ್ನು ನಾನು ಓದ್ತಾ ಹೋದೆ. ಹೀಗೆ ಓದ್ತಾ ಹೋದಾಗ ಏನಾಯಿತು, ಆಂಜನೇಯನಿಗೂ ಕೂಡ ಆತ್ಮಹತ್ಯೆಯ ವಿಚಾರ ಯಾವಾಗ ಬಂತು, ಯಾಕೆ ಬಂತು, ಹೇಗೆ ಬಂತು, ಆಮೇಲೆ ಬಂದಾಗ ಮುಂದೆ ಏನಾಯಿತು ಅನ್ನೋದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ ನಿಮಗೂ ಕೂಡ ಮನಸ್ಸಿಗೆ ತುಂಬ ಬೇಜಾರಾದಾಗ ಅಥವಾ ಯಾರಿಗಾದರೂ ಮನಸ್ಸಿನಲ್ಲಿ ಸಾಕಷ್ಟು ಸಂಕಟ, ನೋವು, ಮಾನಸಿಕ ವೇದನೆಗಳಿದ್ದರೆ ಈ ಕಥೆಯನ್ನು ಕೇಳಿದರೆ ಆ ಮಾನಸಿಕ ವೇದನೆ ಸಂಪೂರ್ಣ ನಿವಾರಣೆಯಾಗಿ ಅವರಲ್ಲಿ ಮತ್ತೆ ಹೊಸ ಉತ್ಸಾಹ ಬರುತ್ತೆ. ಸರಿ, ಈಗ ಕಥೆಗೆ ಹೋಗೋಣ. ಆಂಜನೇಯ ಸ್ವಾಮಿಗೆ ಯಾವಾಗ ಈ ಒಂದು ಸಂದರ್ಭ ಬರುತ್ತೆ ಅಂತಂದರೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದ ಒಂದು ಸರ್ಗದಲ್ಲಿ ಇದು ಬರುತ್ತೆ. ಆ ವಿವರಣೆ ಹೇಗಿದೆ ಅಂತಂದರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮನ ಆಜ್ಞೆಯ ಮೇರೆಗೆ, ಶ್ರೀರಾಮನ ಅಪ್ಪಣೆಯ ಮೇರೆಗೆ ಸೀತಾನ್ವೇಷಣೆಯ ಕಾರ್ಯ ನಡೀತಾ ಇರುತ್ತೆ. ದಕ್ಷಿಣ ಭಾಗಕ್ಕೆ ಅಂಗದ, ಜಾಂಬುವಂತ ಮತ್ತು ಹನುಮಂತರ ಸೈನ್ಯ ಭಾರತದ ದಕ್ಷಿಣ ಭಾಗಕ್ಕೆ ಬರುತ್ತೆ. ಬಂದಾಗ ಮುಂದೆ ಸಂಪಾತಿಯ ಒಂದು ಸೂಚನೆಯ ಮೇರೆಗೆ ಮಹೇಂದ್ರಗಿರಿ ಪರ್ವತದಿಂದ ಬಹು ಎತ್ತರಕ್ಕೆ ಬೆಳೆದಂತಹ ಆಂಜನೇಯ, ತನ್ನ ಶಕ್ತಿಯನ್ನು ಮರೆತಿರ್ತಕ್ಕಂಥ ಆಂಜನೇಯ ಜಾಂಬುವಂತನ ಒಂದು ಪ್ರೇರಣೆಯ ಮೇರೆಗೆ ಬಹು ಎತ್ತರಕ್ಕೆ ಬೆಳಿತಾನೆ. ಆಕಾಶದೆತ್ತರಕ್ಕೆ ಬೆಳೆದು ಬೃಹದಾಕಾರವನ್ನು ತಳೆದು ದೊಡ್ಡ ಪರ್ವತದ ಆಕಾರ ರೀತಿಯಲ್ಲಿ ಆಂಜನೇಯ ಬೆಳಿತಾನೆ. ಬೆಳೆದು ಆ ಮಹೇಂದ್ರಗಿರಿಯ ಪರ್ವತದ ಮೇಲಿಂದ ಸಮುದ್ರೋಲ್ಲಂಘನೆ ಮಾಡ್ತಾನೆ. ಅಂದರೆ ಸಮುದ್ರವನ್ನು ಹಾರಲಿಕ್ಕೆ ಒಂದು ದೃಢ ನಿಶ್ಚಯ ಮಾಡಿಕೊಂಡು ಆ ಮಹೇಂದ್ರಗಿರಿ ಪರ್ವತದಿಂದ ಹಾರ್ತಾನೆ. ಹಾರಿ ಹೋಗ್ತಿರ್ಬೇಕಾದ್ರೆ ಸಮುದ್ರ ಮಾರ್ಗದಲ್ಲಿ ಅಂದರೆ ವಾಯು ಮಾರ್ಗದಲ್ಲಿ ಅಂದರೆ ಸಮುದ್ರದಲ್ಲಿ ಉತ್ಪತ್ತಿಯಾದಂಥ ಅನೇಕ ಶಕ್ತಿಗಳು ಆಂಜನೇಯನನ್ನು ಪರೀಕ್ಷೆ ಮಾಡ್ತವೆ. ಆಂಜನೇಯನನ್ನು ಒಂದು ಟೆಸ್ಟ್ ಮಾಡ್ತಾವೆ. ಅವನ ದೃಢ ಸಂಕಲ್ಪ ಎಂಥದ್ದು, ಅವು ಸ್ವತಃ ತಮಗೆ ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡು ಕೂಡ ಪರೀಕ್ಷೆ ಮಾಡ್ತಾವೆ. ಕೆಲವೊಂದಿಷ್ಟು ದೇವತೆಗಳ ಒಂದು ಇಚ್ಛೆಯ ಮೇರೆಗೆ ಈ ಆಂಜನೇಯನನ್ನು ಪರೀಕ್ಷೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಶಕ್ತಿಗಳು ಪರೀಕ್ಷೆ ಮಾಡ್ತಾವೆ. ಹೀಗೆ ಹಲವಾರು ಶಕ್ತಿಗಳನ್ನು ಯಶಸ್ವಿಯಾಗಿ ಆಂಜನೇಯ ಮೀರಿ ಅವುಗಳನ್ನು ಪರೀಕ್ಷೆಯಲ್ಲಿ ಗೆದ್ದು ಮುಂದೆ ಲಂಕೆಗೆ ಬಂದುಬಿಡ್ತಾನೆ. ಲಂಕೆಗೆ ಬಂದ ಮೇಲೂ ಕೂಡ ಅನೇಕ ಪರೀಕ್ಷೆಗಳು ಆಂಜನೇಯನನ್ನು ಕಾಡ್ತವೆ. ಯಾಕಂತಂದರೆ ಮೊಟ್ಟ ಮೊದಲಿಗೆ ಆಂಜನೇಯನಿಗೆ ಅಲ್ಲಿ ಹೋದಾಗ ಒಂದು ಲಂಕೆಯ ಒಂದು ಸೌಂದರ್ಯವನ್ನು ನೋಡ್ತಾನೆ. ಅಲ್ಲಿರ್ತಕ್ಕಂಥ ವೈಭವದ ಸ್ಥಿತಿಯನ್ನು ಗಮನಿಸ್ತಾನೆ. ಆನಂತರ ಲಂಕೆಗೆ ಹೋಗಬೇಕಾದ್ರೆ ಈ ಬೃಹದಾಕಾರದ ರೂಪದಲ್ಲಿ ಹೋದರೆ ಅಲ್ಲಿರ್ತಕ್ಕಂಥ ವಾನರ ಅಥವಾ ರಾಕ್ಷಸ ಸೈನ್ಯಕ್ಕೆ ಸಂದೇಹ ಉಂಟಾಗ್ಬೋದು ಅಥವಾ ತನ್ನ ಸೀತಾನ್ವೇಷಣೆ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ಬೋದು ಅಂತ ಅಂದ್ಕೊಂಡು ಒಂದು ಚಿಕ್ಕದಾದ ಬೆಕ್ಕಿನ ಆಕಾರಕ್ಕೆ, ಬೆಕ್ಕಿನ ಒಂದು ರೂಪಕ್ಕೆ ತನ್ನನ್ನು ತೆಳೆದುಕೊಂಡು ಅತ್ಯಂತ ಚಿಕ್ಕ ಆಕಾರದಲ್ಲಿ ಆ ಲಂಕೆಯನ್ನು ಪ್ರವೇಶ ಮಾಡಬೇಕು ಅಂದ್ಕೊಂಡು ಬಯಸ್ತಾನೆ. ಆದರೆ ಪ್ರಥಮವಾಗಿ ಅಲ್ಲಿ ಆಂಜನೇಯ ಲಂಕಿನಿಯ ಕಣ್ಣಿಗೆ ಬೀಳ್ತಾನೆ. ಲಂಕಿನಿ ಅಂದರೆ ಅವಳು ಆ ಇಡೀ ಲಂಕೆಯ ಒಂದು ರಕ್ಷಣೆ ಮಾಡ್ತಕ್ಕಂಥ ಒಂದು ದೇವತೆ, ರಾಕ್ಷಸರ ದೇವತೆ ಕೂಡ ಅನ್ಬೋದು. ಆದರೆ ಹೀಗಿರಬೇಕಾದ್ರೆ ಲಂಕಿನಿಗೆ ಮೊಟ್ಟ ಮೊದಲಿಗೆ ಆಂಜನೇಯ ಕಣ್ಣಿಗೆ ಬಿದ್ದಾಗ ಲಂಕಿನಿ ತನ್ನನ್ನು ಎದುರಿಸ್ತಾರೆ. ಆದರೆ ಲಂಕಿನಿಯನ್ನು ಆಂಜನೇಯ ಒಂದು ಮುಷ್ಟಿಯಿಂದ ಘಾತ ಮಾಡಿ, ಅಂದರೆ ಮುಷ್ಟಿಯಿಂದ ಆ ಲಂಕಿನಿಯ ಕೆನ್ನೆಗೆ ಬಾರಿಸ್ತಾನೆ. ಹೆಚ್ಚಿಗೆ ಗಾಯ ಮಾಡುವ ಉದ್ದೇಶ ಇರಲಿಲ್ಲ. ಆದರೆ ಒಂದು ಸಾರಿ ಬಾರಿಸಿದಾಗ ಆಕೆಗೆ ಲಂಕಿನಿಗೆ ತನ್ನ ಒಂದು ಹಿಂದಿನ ಕಥನ ನೆನಪಿಗೆ ಬರುತ್ತೆ. ಹಿಂದೆ ದೇವತೆಗಳು ಆ ಲಂಕಿನಿಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ, ಮುಂದೊಂದು ದಿನ ಒಂದು ವಾನರ ಅಥವಾ ಒಂದು ಕಪಿ ಒಂದು ನಿನ್ನ ಕೆನ್ನೆಗೆ ಯಾವಾಗ ಬಾರಿಸ್ತೋ ಆವಾಗ ನಿನಗೆ ಮುಕ್ತಿ ಸಿಗುತ್ತೆ, ಹಾಗೆ ಇಡೀ ಲಂಕೆಗೆ ಅವನತಿ ಆಗುವಂಥ ಸಂದರ್ಭ ಬರುತ್ತೆ, ಲಂಕಾಧಿಪತಿ ಅವನತಿ ಆವಾಗ ಪ್ರಾರಂಭ ಆಗುತ್ತಾ ಅಂಥೇಳಿ ಆ ದೇವತೆಗಳು ಆ ಲಂಕಿನಿಗೆ ಹೇಳ್ತಾರೆ. ಅದು ನೆನಪಾಗಿ ಲಂಕಿನಿ ಮತ್ತು ಕಪೀಶ್ವರ ಅಂದರೆ ಆಂಜನೇಯನಿಗೆ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಆಕೆ ಮುಕ್ತಿಯನ್ನು ಹೊಂದಿ ತೆರಳ್ತಾರೆ. ಆನಂತರ ಏನಾಗುತ್ತೆ, ಆಂಜನೇಯ ಮುಂದೆ ಆ ಚಿಕ್ಕ ರೂಪದಲ್ಲಿ ಇಡೀ ಲಂಕೆಯನ್ನು ಒಂದು ಪರೀಕ್ಷೆಗೆ ಹೊಡ್ತಾನೆ. ಇಡೀ ಲಂಕೆಯನ್ನೇ ಪರೀಕ್ಷಿಸ್ತಾನೆ, ಅಬ್ಸರ್ವೇಷನ್ ಮಾಡ್ತಾನೆ, ಗಮನಿಸ್ತಾನೆ. ಈ ಲಂಕೆಯ ಒಂದು ಪ್ರತಿಯೊಂದು ಸ್ಥಳಗಳನ್ನು ಕೂಡ ಹೊಕ್ಕು ಅಲ್ಲಿರ್ತಕ್ಕಂಥ ಸ್ತ್ರೀಯರ ಗುಂಪಿನಲ್ಲಿ ಸೀತಾಮಾತೆ ಏನಾದರೂ ಇದ್ದಾಳ ಅಂತಕ್ಕಂಥ ಒಂದು ಪರೀಕ್ಷೆಯ ಒಂದು ಗಮನ ಕಾರ್ಯವನ್ನು ಅಥವಾ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಒಂದು ವಿಶೇಷ ನೋಡಿರಿ, ಆಂಜನೇಯ ಅಲ್ಲಿವರೆಗೂ ಸೀತಾದೇವಿಯನ್ನು ನೋಡಿರಲಿಲ್ಲ. ಹಾಗಿದ್ದರೆ ಅಂಥ ಸಂದರ್ಭ ನೋಡದೇ ಇರುವಂಥ ವ್ಯಕ್ತಿಯನ್ನು, ನೋಡದೇ ಇರುವಂಥ ಒಂದು ಸ್ತ್ರೀಯನ್ನು ಒಂದು ಹೊಸದಾದಂಥ ಸ್ಥಳದಲ್ಲಿ ಹುಡುಕಬೇಕು ಅಂದರೆ ಎಷ್ಟು ಕಷ್ಟ. ಆದರೆ ಆಂಜನೇಯ ಬಹಳ ಬುದ್ಧಿವಂತ. ಹಾಗಾಗಿ ಆತ ಆಲೋಚಿಸಿದ,
ಒಂದು ಜಿಂಕೆಯನ್ನು ಹುಡುಕಾಡಬೇಕಂದ್ರೆ ಜಿಂಕೆ ಹೆಂಡಿನಲ್ಲೇ ಹುಡುಕಾಡಬೇಕು. ಒಂದು ಪ್ರಾಣಿಯನ್ನು ಹುಡುಕಬೇಕು ಅಂತಂದರೆ ಆ ಪ್ರಾಣಿಗಳ ಸಮೂಹದಲ್ಲೇ ಹುಡುಕಾಡಬೇಕು. ಒಬ್ಬ ಸ್ತ್ರೀಯನ್ನು ಹುಡುಕಾಡಬೇಕಾದ್ರೆ ಒಬ್ಬ ಸ್ತ್ರೀ ಸಮೂಹದಲ್ಲೇ ಹುಡುಕಾಡಬೇಕಲ್ಲ. ಹಾಗಾಗಿ ಎಲ್ಲೆಲ್ಲಿ ಸ್ತ್ರೀ ಸಮೂಹ ಇರುತ್ತೋ, ಎಲ್ಲೆಲ್ಲಿ ಮಹಿಳೆಯರು ಇರ್ತಾರೋ, ಎಲ್ಲೆಲ್ಲಿ ತರುಣಿಯರು ಇರ್ತಾರೋ, ಎಲ್ಲೆಲ್ಲಿ ಯುವತಿಯರು ಇರ್ತಾರೋ ಅಲ್ಲೆಲ್ಲ ಕಡೆನೂ ಈ ಆಂಜನೇಯ ತಿರುಗಾಡ್ತಾನೆ, ಸುತ್ತಾಡ್ತಾನೆ. ತನ್ನ ಚಿಕ್ಕ ರೂಪದಲ್ಲಿ ಬಹು ಎತ್ತರವಾದಂತಹ ಕಟ್ಟಡಗಳನ್ನ ಏರ್ತಾನೆ. ಕೆಲವು ಸಾರಿ ಮೇಲಿಂದ ಜಿಗಿಬೇಕಾಗತ್ತೆ, ಆಮೇಲೆ ಎತ್ತರದಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಕುಪ್ಪಳಿಸಿ ಹತ್ತಬೇಕಾಗತ್ತೆ, ಕೆಲವೊಂದು ಕಡೆ ಜಿಗಿದು ಇಣುಕಿ ನೋಡಬೇಕಾದಂಥ ಸಂದರ್ಭ ಬರುತ್ತೆ. ಹೀಗೆ ನಾನಾ ವಿಧದೊಳಗಡೆ ಈ ಸ್ತ್ರೀ ಸಮೂಹದಲ್ಲಿ ಹೋಗಿ ಆಂಜನೇಯ ಹುಡುಕಾಟ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಹಲವಾರು ರೀತಿಯಾದಂಥ ಸ್ತ್ರೀಯರನ್ನು ನೋಡ್ತಾನೆ. ಅತ್ಯಂತ ಸುಂದರವಾದಂತಹ ಕಡು ಚೆಲುವೆಯರಾದಂಥ ಸ್ತ್ರೀಯರನ್ನು ಕೂಡ ನೋಡ್ತಾನೆ. ಅತ್ಯಂತ ಕುರೂಪವಾದಂತಹ ಸ್ತ್ರೀಯರನ್ನು ಕೂಡ ನೋಡ್ತಾನೆ. ಅತ್ಯಂತ ಸೌಶಲ್ಯವಾದಂಥ ಸದ್ಗುಣ ಸಂಪನ್ನೆಯರನ್ನು ಕೂಡ ನೋಡ್ತಾನೆ. ಅತ್ಯಂತ ದುರಾಚಾರಿ ಸ್ತ್ರೀಯರನ್ನು ಕೂಡ ನೋಡ್ತಾನೆ. ಹಾಗೆ ಬಹು ಸುಂದರವಾದ ಅಲಂಕಾರ ಮಾಡಿಕೊಂಡಿರ್ತಕ್ಕಂಥ ಸ್ತ್ರೀಯರನ್ನು ಕೂಡ ಗಮನಿಸ್ತಾನೆ. ಹೀಗೆ ಪ್ರತಿ ಮನೆಗೂ ಕೂಡ, ಪ್ರತಿಯೊಂದು ಸ್ಥಳಗಳಲ್ಲಿಯೂ ಕೂಡ ಆಂಜನೇಯ ಸೀತಾಮಾತೆಯ ಹುಡುಕಾಟವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಎಲ್ಲ ಕಡೆಯೂ ಎಲ್ಲ ರೀತಿಯಾದಂಥ ಗಮನಗಳನ್ನು ಕೂಡ ಅಲ್ಲಿ ಹರಿಸ್ತಾನೆ. ಮೊದಲಿಗೆ ಪುಷ್ಪಕ ವಿಮಾನವನ್ನು ಪರಿಶೀಲಿಸ್ತಾನೆ. ಪುಷ್ಪಕ ವಿಮಾನದಲ್ಲಿ ಎಲ್ಲಾದರೂ ಸೀತಾಮಾತೆ ಇರ್ಬೋದಾ ಅಂತ ಗಮನಿಸ್ತಾನೆ. ಅಲ್ಲಿ ಕೂಡ ಅನೇಕ ಸ್ತ್ರೀಯರು ಸಿಗ್ತಾರೆ, ಆದರೆ ಸೀತಾಮಾತೆ ಸಿಗೋದಿಲ್ಲ. ಆನಂತರ ರಾವಣನ ಅಂತಃಪುರದಲ್ಲಿ ಹುಡುಕಾಡ್ತಾನೆ. ರಾವಣನ ಶಯನಗೃಹದಲ್ಲಿ ಕೂಡ ಹುಡುಕಾಡ್ತಾನೆ. ಆತನ ಪಾಕಶಾಲೆಯಲ್ಲಿ, ಪಾನಶಾಲೆಯಲ್ಲಿ, ಹಲವಾರು ಸ್ಥಳಗಳಲ್ಲಿ ಹಲವಾರು ರೀತಿಯಲ್ಲಿ ಚೆಲ್ಲಾಪಿಲ್ಲಿಯಾದಂಥ ಸ್ತ್ರೀಯರ ಸಮೂಹದಲ್ಲೂ ಕೂಡ ಹೋಗಿ ಆಂಜನೇಯ ಹುಡುಕಾಡ್ತಾನೆ. ಎಲ್ಲಿಯೂ ಕೂಡ ಸೀತಾಮಾತೆಯ ಲಕ್ಷಣವನ್ನು ಹೊಂದಿರತಕ್ಕಂಥ ಸ್ತ್ರೀ ಅಲ್ಲಿ ಸಿಗೋದಿಲ್ಲ. ಅತ್ಯಂತ ಸುಂದರವಾದ ಸ್ತ್ರೀ ಇದ್ದರೂ ಕೂಡ ಸೀತಾಮಾತೆಯ ಒಂದು ರೂಪವನ್ನು ಹೊಂದಿರತಕ್ಕಂಥ ಅಥವಾ ಸೀತಾಮಾತೆಯ ಸಂಪತ್ತನ್ನು ಹೊಂದಿರತಕ್ಕಂಥ ಸ್ತ್ರೀ ಅಲ್ಲಿ ಕಂಡುಬರೋದಿಲ್ಲ. ಆದರೆ ಒಂದು ಕಡೆ ಒಂದು ಸಾರಿ ಮಂಡೋದರಿಯ ಒಂದು ದರ್ಶನ ಆಗುತ್ತೆ. ಮಂಡೋದರಿಯನ್ನು ನೋಡ್ತಾನೆ. ಮಂಡೋದರಿ ಎಲ್ಲ ರೀತಿಯಂತಹ ಅಲಂಕಾರಗಳನ್ನು ಮಾಡಿಕೊಂಡು ಶಯನಗೃಹದಲ್ಲಿ ಮಂಚದ ಮೇಲೆ ಒಂದು ಸುಸಜ್ಜಿತವಾದಂತಹ ಸುಪ್ಪತ್ತಿಗೆ ಅನ್ನುವ ರೀತಿಯಲ್ಲಿ ಒಂದು ಸುಂದರವಾದ ಮಂಚದ ಮೇಲೆ ಆರಾಮವಾಗಿ ಮಂಡೋದರಿ ಮಲ್ಕೊಂಡಿರ್ತಾಳೆ. ಮಂಡೋದರಿ ಕೂಡ ಸುಂದರವಾದಂತಹ ಸ್ತ್ರೀ, ಹಾಗೆ ಸೌಜನ್ಯವತಿಯಾದಂತಹ ಅಥವಾ ಸುಶೀಲೆಯಾದಂತಹ ಸ್ತ್ರೀ ಅಂತ ಅನ್ನಬಹುದು. ಅಂತಹ ಸ್ತ್ರೀಯನ್ನು ನೋಡಿದಾಗ ಒಂದು ಕ್ಷಣ ಅನಿಸಿದ್ದು ಸೀತಾಮಾತೆ ಇರಬಹುದೇನೋ ಅಂತ. ಆದರೆ ಈ ಮಂಡೋದರಿ ಮಲ್ಕೊಂಡಿರುವಂತಹ ಸ್ಥಿತಿಯನ್ನು ನೋಡಿ ಶ್ರೀರಾಮಚಂದ್ರನ ಪ್ರೇಮಾನುರಾಗಿಯಾದಂತಹ ಸೀತಾದೇವಿ, ಶ್ರೀರಾಮಚಂದ್ರನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸೀತಾದೇವಿ ರಾವಣನಿಂದ ಅಪಹರಣಕ್ಕೆ ಒಳಗಾಗಿಯೂ ಕೂಡ ಇಷ್ಟು ಆರಾಮಾಗಿ ಮಲ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಈಕೆ ಸೀತಾಮಾತೆ ಅಲ್ಲ ಅಂತ ಹೇಳ್ಕೊಂಡು ಆಂಜನೇಯ ನಿರ್ಧಾರ ಮಾಡ್ತಾನೆ. ಆನಂತರ ಮುಂದೆ ಎಲ್ಲ ಕಡೆಯೂ ಹುಡುಕಾಡಿ ಅವನಿಗೆ ಒಂದು ಮನಸ್ಸಿಗೆ ಸಂಕಟ, ನೋವು, ಶೋಕ ಆವರಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಆನಂತರ ಅವನಿಗೆ ಆಲೋಚನೆ ಒಂದಿಷ್ಟು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ಅಂತ ಆಲೋಚನೆ ಬರೋಕ್ಕೆ ಪ್ರಾರಂಭ ಆಗ್ತಾವಂತಂದ್ರೆ, ಎಲ್ಲಿ ಸೀತಾಮಾತೆ ಶ್ರೀರಾಮಚಂದ್ರನ ವಿಯೋಗದಿಂದ ಅಂತ ಶ್ರೀರಾಮಚಂದ್ರನ ದೂರಾಗಿ ತನ್ನ ಒಂದು ಈ ವಿಯೋಗವನ್ನು ತಡೆದುಕೊಳ್ಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೇನೋ, ಅಂದರೆ ಪ್ರಾಯೋಪವೇಶ ಮಾಡಿದಾಳೇನೋ, ಅಥವಾ ರಾವಣ ತನ್ನ ಮಾತನ್ನು ಕೇಳದೇ ಇರುವಂಥ ಸಂದರ್ಭದಲ್ಲಿ ಸೀತಾಮಾತೆಯನ್ನು ಕೊಂದುಬಿಟ್ಟಿದ್ದಾನೇನೋ, ಅಥವಾ ಸೀತಾಮಾತೆಯ ಸೌಂದರ್ಯದಿಂದ ಮಾತ್ಸರ್ಯಪಟ್ಟು ಹೊಟ್ಟೆ ಕಿಚ್ಚನ್ನು ಪಟ್ಟು ಆ ಸೀತಾಮಾತೆಯ ಸುತ್ತಲಿರ್ತಕ್ಕಂಥ ರಾಕ್ಷಸರು ಏನಾದರೂ ಸೀತಾಮಾತೆಯನ್ನು ಕೊಂದಿದ್ದಾರೇನೋ, ಅಥವಾ ಸೀತಾಮಾತೆ ರಾವಣನಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಒಂದು ಪುಷ್ಪಕ ವಿಮಾನದಲ್ಲಿ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಜಾರಿ ಸಮುದ್ರದ ಪಾಲಾಗಿ ಏನಾದರೂ ಅಲ್ಲಿ ಸೀತಾಮಾತೆ ದೇಹವನ್ನು ತ್ಯಜಿಸಿದಾಳೆ, ಅಥವಾ ರಾವಣನೇ ಏನಾದರೂ ಸೀತಾಮಾತೆಯನ್ನು ಸಮುದ್ರಕ್ಕೆ ತಳ್ಳಿ ಕೊಂದುಬಿಟ್ಟಿದ್ದಾನೇನೋ ತನ್ನ ಮಾತನ್ನೇ ಕೇಳದೆ ಇರುವಂಥದ್ದು ಸಂದರ್ಭದಲ್ಲಿ. ಹೀಗೆ ಹಲವಾರು ರೀತಿಯಲ್ಲಿ ಸೀತಾಮಾತೆ ಏನಾದರೂ ಈ ಲೋಕದಲ್ಲಿ ವಾಸಿಸ್ತಾ ಇದ್ದಾಳೋ ಅಥವಾ ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾಳೋ ಅಂತಕ್ಕಂಥ ಒಂದು ಸಂದೇಹ ಆ ಆಂಜನೇಯಗೆ, ಹನುಮಂತನಿಗೆ ಬರುತ್ತೆ. ಈ ಆಲೋಚನೆಯಿಂದಾಗಿ ಆತನಿಗೆ ಒಂದು ನೋವು ಅಥವಾ ಒಂದು ವಿಕಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಒಂದು ವಿಷಮ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ನಾನು ಹೇಗೆ ವಾಪಸ್ಸು ಮತ್ತೆ ಸೀತಾಮಾತೆಯನ್ನು ಕಾಣದೆ ವಾಪಸ್ಸು ಮತ್ತೆ ನನ್ನ ಸ್ವಸ್ಥಳಕ್ಕೆ ಹೋಗಿ ವಾನರ ಮಿತ್ರರಿಗೆ ಏನಂತ ಹೇಳಿ, ನಾನು ಸೀತಾಮಾತೆ ಸಿಗಲಿಲ್ಲ ಅಂತ ಹೇಳು, ಅಥವಾ ಸೀತಾಮಾತೆ ಈ ಲೋಕದಲ್ಲಿ ಇಲ್ಲ, ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾಳೆ ಅಂತ ಹೇಳು, ಇದನ್ನು ಯಾವ ರೀತಿಯಾಗಿ ನಾನು ಅವರಿಗೆ ಸಮಾಧಾನ ಮಾಡಲಿ ಅಂತಕ್ಕಂಥ ಒಂದು ಪ್ರಶ್ನೆ ಆ ಆಂಜನೇಯನಿಗೆ, ಹನುಮಂತನಿಗೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಕೊನೆಯ ಪಕ್ಷ ಶ್ರೀರಾಮನಿಗೆ ಏನೂ ಹೇಳದೆ ಇದ್ದು ಬಿಡೋಕ್ಕಾಗತ್ತಾ? ಇದರಿಂದಾಗಿ ಆತ ಶ್ರೀರಾಮಚಂದ್ರನಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತಾ? ಅಲ್ಲಿ ಏನಾಯಿತು ಅಂದರೆ ಹೇಳದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಶ್ರೀರಾಮಚಂದ್ರನಿಗೆ ಸೀತಾಮಾತೆಗೆ ಇರುವಿಕೆ ಇಲ್ಲ, ಅಥವಾ ಸೀತಾಮಾತೆ ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾಳೆ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಅಥವಾ ಆಕಿ ಸೀತಾಮಾತೆ ಇಲ್ಲವೇ ಇಲ್ಲ, ನನಗೆ ಸಿಗಲೇ ಇಲ್ಲ ಅಂತ ಹೇಳಿದರೆ, ಎಲ್ಲಿ ಶ್ರೀರಾಮಚಂದ್ರನಿಗೆ ಸೀತಾಮಾತೆ ಇಲ್ಲದೇ ಇರುವಂಥ ವಾರ್ತೆಯನ್ನು ಕೇಳಿ ಆತ ಕೂಡ ಸೀತಾಮಾತೆ ವಿಯೋಗದಿಂದ ದುಃಖವನ್ನು ಅನುಭವಿಸಿ, ಸಂಕಟವನ್ನು ಅನುಭವಿಸಿ, ಸೀತಾಮಾತೆ ಇಲ್ಲದೆ ನಾನಿಲ್ಲ ಅಂತ ತಿಳ್ಕೊಂಡು ದೇಹವನ್ನು ತ್ಯಜಿಸಬಹುದು. ಆ ಶ್ರೀರಾಮ ದೇಹವನ್ನು ತ್ಯಜಿಸಿದಂಥ ಸಂದರ್ಭವನ್ನು ನೋಡಿ
ಈ ಲಕ್ಷ್ಮಣ ಕೂಡ ಅದೇ ನೋವನ್ನು ಅನುಭವಿಸಿ ಶ್ರೀರಾಮಚಂದ್ರನೇ ಇಲ್ಲದೆ ನಾನಿಲ್ಲ ಅಂತ ತಿಳ್ಕೊಂಡು ಲಕ್ಷ್ಮಣ ಕೂಡ ತನ್ನ ದೇಹವನ್ನು ತ್ಯಜಿಸ್ಬೋದು. ಅದೇ ರೀತಿಯಾಗಿ ಲಕ್ಷ್ಮಣ ಮತ್ತು ರಾಮರು ದೇಹವನ್ನು ತ್ಯಜಿಸಿದ್ದನ್ನು ನೋಡಿ ಭರತ ಕೂಡ ತನ್ನ ದೇಹವನ್ನು ತ್ಯಜಿಸ್ಬೋದು. ಭರತ ದೇಹ ತ್ಯಜಿಸಿದ್ದನ್ನು ನೋಡಿ ಶತ್ರುಘ್ನ, ಹೀಗೆ ತನ್ನ 4 ಮಕ್ಕಳು ದೇಹವನ್ನು ತ್ಯಜಿಸಿದ್ದನ್ನು ನೋಡಿ ಕೌಸಲ್ಯ, ಸುಮಿತ್ರೆ, ಕೈಕೇಯರು ಕೂಡ ತಮ್ಮ ದೇಹವನ್ನು ತ್ಯಜಿಸ್ಬೋದು. ಹೀಗೆ ತನ್ನ ಧರ್ಮನಿಷ್ಠ ಅಂತ ಮಿತ್ರನ ಕಳೆದುಕೊಂಡದ್ದನ್ನು ನೋಡಿ ಸುಗ್ರೀವ ಕೂಡ ತನ್ನ ದೇಹವನ್ನು ತ್ಯಜಿಸ್ತಾನೆ. ಸುಗ್ರೀವ ದೇಹವನ್ನು ತ್ಯಜಿಸಿದ್ದಕ್ಕಾಗಿ ರಮಾದೇವಿ, ಆನಂತರ ತಾರಾದೇವಿ, ಆನಂತರ ಅಂಗದ, ಹೀಗೆ ಎಲ್ಲ ಮಹಾತ್ಮರು ಕೂಡ ದೇಹವನ್ನು ತ್ಯಜಿಸುವಂಥ ಒಂದು ಕೆಟ್ಟ ಸಂದರ್ಭ ಬಂದುಬಿಡ್ಬೋದಲ್ಲ. ಇದೆಲ್ಲಕ್ಕೂ ಕಾರಣ ನಾನೇ ಆಗ್ತೀನಿ. ನಾನು ಇದಾಗಲೇ ವಾನರ ಮಿತ್ರರಿಗೆ ಮಾತನ್ನು ಕೊಟ್ಟು ಕೂಡ ಬಂದಿದ್ದೀನಿ. ಸೀತಾಮಾತೆನ ಹುಡುಕಿಕೊಂಡೇ ನಾನು ಮತ್ತೆ ಮರಳಿ ಬರೋದು. ಸೀತಾಮಾತೆನ ಲಂಕೆಯಲ್ಲಿ ಸಿಗದಿದ್ದ ಪಕ್ಷದಲ್ಲಿ ಎಲ್ಲ ಒಂದು ಸ್ಥಳದಲ್ಲೂ ಕೂಡ ಹುಡುಕಾಟ ಮಾಡ್ತೀನಿ. ಬೇರೆ ಬೇರೆ ಲೋಕಗಳಲ್ಲೂ ಕೂಡ ಹುಡುಕಾಟ ಮಾಡಿ ಯಾವುದೇ ಒಂದು ಸಂದರ್ಭದಲ್ಲಿ ಸೀತಾಮಾತೆ ಇಲ್ಲದೆ ನಾನು ಮರಳಿ ಬರೋದಿಲ್ಲ, ಯಾವ ಸೀತಾಮಾತೆನ ಹುಡುಕದೆ ನಾನು ಮತ್ತೆ ಮರಳಿ ಬರೋದಿಲ್ಲ ಅನ್ನುವಂಥ ವಚನವನ್ನು ಕೂಡ ನಾನು ಕೊಟ್ಟು ಬಂದಿದ್ದೀನಲ್ಲ. ಈ ರೀತಿಯಾಗಿ ನಾನು ವಚನ ಭ್ರಷ್ಟನ ಆಗ್ಬೋದು ಅಥವಾ ಧರ್ಮಲೋಪತೆ ನನ್ನನ್ನು ಕಾಡ್ಬೋದು ಅಂತಕ್ಕಂಥ ಒಂದು ಸಂಕಟ, ನೋವು ಆ ಆಂಜನೇಯನಿಗೆ ಕಾಡಿ ಕೊನೆಗೆ ಆತನೂ ಕೂಡ ನಾನು ಪ್ರಾಯೋಪವೇಶ ಮಾಡಬೇಕು ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನೆ ಆ ಸಂದರ್ಭದಲ್ಲಿ ಆಂಜನೇಯನಿಗೆ ಬರುತ್ತೆ. ನೋಡಿ, ಧರ್ಮನಿಷ್ಠನಾದಂಥ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಧರ್ಮ ಭ್ರಷ್ಟತೆ ಆಯಿತು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಆತನಿಗೆ ಅತ್ಯಂತ ವ್ಯಾಕುಲತೆ, ಶೋಕವನ್ನು ತಂದುಕೊಡಬಲ್ಲದು. ಹೀಗೆ ಅತ್ಯಂತ ಬಲಿಷ್ಠ, ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಸದ್ಗುಣ ಸಂಪನ್ನನಾದಂತಹ ಆಂಜನೇಯನಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಆಲೋಚನೆ ಬಂದು ಹೋಗುತ್ತೆ. ಹಾಗಿರ್ಬೇಕಾದ್ರೆ ನಮ್ಮಂಥ ಸಾಧಾರಣ ಮನುಷ್ಯರಿಗೆ ಆತ್ಮಹತ್ಯೆ ವಿಚಾರ ಬರೋದೇನು ದೊಡ್ಡದಲ್ಲ. ಎಂತಹ ಶ್ರೀಮಂತನೇ ಇರ್ಬೋದು, ಎಂತಹ ಒಳ್ಳೆಯ ವ್ಯಕ್ತಿ ಇರ್ಬೋದು ಅಥವಾ ಎಂತಹ ಕೆಟ್ಟ ವ್ಯಕ್ತಿ ಇರ್ಬೋದು, ಆತನಿಗೆ ಆತ್ಮಹತ್ಯೆ ಆಲೋಚನೆ ಬಂದಾಗ ಈ ಒಂದು ಕಥೆಯನ್ನು ಕೇಳಿಸ್ಕೋಬೇಕು. ಈ ಒಂದು ಕಥೆಯನ್ನು ಕೇಳಿಸ್ಕೊಂಡಾಗ ಮುಂದೆ ಆಂಜನೇಯ ಏನು ಮಾಡ್ತಾನೆ ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಆ ಒಂದು ನಕಾರಾತ್ಮಕ ಆಲೋಚನೆಯಿಂದ ಹೊರಬಂದು ಒಂದು ಉತ್ಸಾಹಯುತವಾಗಿ ಮತ್ತೆ ಜೀವನ ಉತ್ಸಾಹವನ್ನು ಪಡ್ಕೊಳ್ಬಹುದು ಅಥವಾ ಜೀವನವನ್ನು ನಡೆಸಲಿಕ್ಕೆ ಮಾರ್ಗದರ್ಶನ ಸಿಗ್ಬೋದು ಅಂತಕ್ಕಂಥದ್ದು ಈ ಕಥೆಯ ಉದ್ದೇಶ. ಆಂಜನೇಯ ಏನು ವಿಚಾರ ಮಾಡ್ತಾನೆ, ಈಗ ನನ್ನ ಮನಸ್ಸಿಗೇನೋ ಆತ್ಮಹತ್ಯೆ ಆಲೋಚನೆ ಬಂದಿದೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇದನ್ನು ಇಂದ್ರಿಯಗಳನ್ನು ಬಳಸಬೇಕು, ಕರ್ಮೇಂದ್ರಿಯಗಳನ್ನ ಬಳಸಬೇಕು ಅಥವಾ ಜ್ಞಾನೇಂದ್ರಿಯಗಳನ್ನ ಬಳಸಬೇಕು. ಹೀಗೆ ಮಾಡಿದಾಗ ಈ ಕಾರ್ಯ ಜಾರಿ ಆಗುತ್ತೆ. ಆವಾಗ ಆತ್ಮಹತ್ಯೆಯ ಮಹಾಪಾಪ ನನ್ನನ್ನು ಅಂಟುಕೊಳ್ಳೋದು ಖಂಡಿತ ಆಗುತ್ತೆ, ಆತ್ಮಹತ್ಯೆ ಪಾಪ ಅಂಟ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಚುರುಕಾದಂಥ ಆಂಜನೇಯ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ. ಮನಸ್ಸಿನಲ್ಲಿ ಬಂದಂಥ ಆಲೋಚನೆಗಳನ್ನು ಮನಸ್ಸಿನಲ್ಲಿಯೇ ಸಮಾಪ್ತಗೊಳಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು, ನೋಡಿ, ನಾವು ಯಾವುದೇ ಮನಸ್ಸಲ್ಲಿ ಹಲವಾರು ರೀತಿಯ ಆಲೋಚನೆಗಳು ಇರ್ತಾವೆ. ಅದನ್ನು ಕಾರ್ಯರೂಪಕ್ಕೆ ತಂದಾಗ ಪಾಪ ಕೃತ್ಯಗಳು, ಪಾಪ ಕಾರ್ಯಗಳು ನಮ್ಮಿಂದ ಆಗ್ತಾವೆ. ಅದನ್ನು ಜಾರಿಗೆ ತರದೇ ಇದ್ದ ಪಕ್ಷದಲ್ಲಿ ನಾವು ಸೇಫಾಗಿರ್ತೀವಿ, ನಾವು ಒಳ್ಳೆ ಮಾರ್ಗದಲ್ಲಿರ್ತೀವಿ ಅಂತಕ್ಕಂಥದ್ದೊಂದು ಆಲೋಚನೆ ಆಂಜನೇಯನಿಗೂ ಕೂಡ ಬಂದು ಅಲ್ಲಿ ಆತ್ಮಹತ್ಯೆಯ ಕಾರ್ಯವನ್ನು ಬಿಟ್ಟು ಮುಂದೆ ಅಶೋಕವನದಲ್ಲಿ ನಾನು ಬದುಕಿದರೆ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳ್ಬೋದು ಅಥವಾ ಒಳ್ಳೆಯ ಸಮಾಚಾರವನ್ನು ನಾನು ಅಪೇಕ್ಷಿಸ್ಬೋದು ಅಂತ ತಿಳ್ಕೊಂಡು ಅಲ್ಲಿಗೆ ಸಕಲ ದೇವಾನು ದೇವತೆಗಳಲ್ಲಿ ಮತ್ತೆ ಪ್ರಾರ್ಥನೆಯಾಗಿ ಮೊರೆ ಹೋಗ್ತಾನೆ ಆಂಜನೇಯ. ಎಲ್ಲ ದೇವಾನು ದೇವತೆಗಳಿಗೆ ಸೀತಾಮಾತೆ ನನ್ನ ಕಣ್ಣಿಗೆ ಬೀಳುವಂತಾಗಲಿ, ಸೀತಾಮಾತೆ ನನಗೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀರಾಮಚಂದ್ರನನ್ನು ಮನಸ್ಸನ್ನು ಸ್ಮರಿಸ್ತಾನೆ, ಸುಗ್ರೀವನನ್ನು ಕೂಡ ಮನಸ್ಸನ್ನು ಸ್ಮರಿಸ್ತಾನೆ, ವಾಯುದೇವರನ್ನು ಸ್ಮರಿಸ್ತಾನೆ, ಶಿವಪರಮಾತ್ಮನನ್ನು ಕೂಡ ಸ್ಮರಿಸ್ತಾನೆ. ಎಲ್ಲ ಇಂದ್ರಾದಿ ದೇವಾನು ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಆತ ಮತ್ತೆ ಅಶೋಕವನಕ್ಕೆ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಾನೆ. ಅಶೋಕವನಕ್ಕೆ ಪ್ರಥಮ ಬಾರಿಗೆ ಆತ ಆಂಜನೇಯ ಪ್ರವೇಶ ಮಾಡ್ತಾನೆ. ಅಶೋಕವನದಲ್ಲಿ ಹೋದಿದ್ದೇ ತಡ ಮುಂದೆ ಆಂಜನೇಯನಿಗೆ ಸೀತಾದೇವಿ ಸಿಗ್ತಾಳೆ, ಸೀತಾದೇವಿಯ ದರ್ಶನ ಆಗುತ್ತೆ. ಮುಂದೆ ಸೀತಾದೇವಿಯ ದರ್ಶನ ಆದಮೇಲೆ ನೀವೆಲ್ಲರೂ ಕೇಳಿರೋ ಹಾಗೆ ರಾಮಾಯಣದ ಮುಂದಿನ ಘಟನೆಗಳು ಕೂಡ ನೆರವೇರುತ್ತೆ. ಹೀಗೆ ಆಂಜನೇಯನ ಜೀವನದಲ್ಲಿ ಯಾವ ರೀತಿಯಾಗಿ ಆತ್ಮಹತ್ಯೆಯ ಆಲೋಚನೆ ಬಂದಿತ್ತು, ಅದರಿಂದ ಹೇಗೆ ಅದನ್ನು ಕಾರ್ಯಪ್ರವೃತ್ತನಾಗದೆ ಆ ಆಲೋಚನೆ ನಕಾರಾತ್ಮಕ ಆಲೋಚನೆಯಿಂದ ಸಕಾರಾತ್ಮಕ ಆಲೋಚನೆಗೆ ಹೇಗೆ ಆಂಜನೇಯ ಬಂದ, ಅನಂತರ ಮುಂದೆ ಯಶಸ್ವಿ ಆದ ಅಂತಕ್ಕಂಥದ್ದನ್ನು ನಾವು ರಾಮಾಯಣದಲ್ಲಿ, ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಈ ಒಂದು ಕಥಾ ಪ್ರಸಂಗ ಸುಂದರಕಾಂಡದಲ್ಲಿ ಬರುತ್ತೆ. ಅದನ್ನು ನಾವು ಪಠನ ಮಾಡಿದರೆ ಅಥವಾ ಅದನ್ನು ಸ್ಮರಿಸ್ಕೊಂಡು ಬಿಟ್ಟರೆ ನಾವು ಯಾವುದಾದ್ರೂ ಸಂದರ್ಭದಲ್ಲಿ ನಕಾರಾತ್ಮಕ ಆಲೋಚನೆಗೆ ಇದ್ವಿ ಅಂತಂದರೆ, ನಕಾರಾತ್ಮಕ ಸಂದರ್ಭದಲ್ಲಿ ಇದ್ವಿ ಅಂತಂದರೆ ಅದರಿಂದ ನಾವು ಹೊರಬಂದು ಸಕಾರಾತ್ಮಕ ದೃಷ್ಟಿಕೋನವನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೋದು ಅಂತಕ್ಕಂಥ ಒಂದು ಸುಂದರವಾದ ಪಾಠವನ್ನು ಈ ಸುಂದರ ಕಾಂಡದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಕಥೆ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶ ಮುಗಿತು ಅಂತಕ್ಕಂಥ ಸದಾಶಯ ನನಗೆ ಈ ಮೂಲಕ ಸಿಗ್ತಾ ಇದೆ. ನಿಮಗೆ ಎಲ್ಲರಿಗೂ ಈ ಕಥೆ ಇಷ್ಟ ಆಗಿತ್ತು ಅಂತಂದರೆ ದಯಮಾಡಿ ಲೈಕ್ ಮಾಡಿ. ಹಾಗೆ ಹೊಸಬರು ನೀವು ಈ ಕಥೆಯನ್ನು ಅಥವಾ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ಯಾರಿಗಾದರೂ ನೋವು, ಸಂಕಟ ಅಥವಾ ಮಾನಸಿಕ ಒಂದು ವೇದನೆಗಳಲ್ಲಿದ್ದರೆ ಅವರಿಗೆ ಈ ಕಥೆಯನ್ನು ಹಂಚ್ಬೋದು. ಈ ರೀತಿಯಾಗಿ ಅವ್ರಿಗೂ ಕೂಡ ಮಾನಸಿಕ ವೇದನೆಯಿಂದ ಹೊರಬರಲಿಕ್ಕೆ ಸಹಾಯ ಮಾಡಿದಂಗೆ ಆಗುತ್ತೆ. ಸೊ ಇಷ್ಟನ್ನು ನೀವು ಮಾಡಿ ಅವರಿಗೂ ಕೂಡ ಸಹಾಯ ಮಾಡಿದಂಥ ಒಂದು ಪುಣ್ಯ ಕಾರ್ಯ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿಗೆ ಈ ಆಂಜನೇಯನ ಒಂದು ವಿಶೇಷ ಒಂದು ಕಥನವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮುಂದೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಧನ್ಯವಾದಗಳು.